ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತ ನಮ್ಮ ನಡೆ ಆಲ್ಮಟ್ಟಿ ಕಡೆ. ಬಾಳ ದಿನ ಆಯ್ತು ಆಲ್ಮಟ್ಟಿಗೆ ಹೋಗಿಲ್ಲ. ಸೊ ಬೈಕ್ ತಗೊಂಡ್ಮೇಲೆ ಆಲ್ಮಟ್ಟಿಗೆ ಹೋಗ್ಬೇಕಂತೇಳಿ ಬಾಳ ಆಸೆ ಐತೆ. ಸೊ ಬೈಕ್ ತಗೊಂಡ ಈಗ ಆಲ್ಮಟ್ಟಿಗೆ ಹೊಂಟೀನಿ. ಅಲ್ಲಿದ್ ಏನೇನೈತಿ ಎಲ್ಲ ವಿಡಿಯೋದಾಗ ತೋರಿಸ್ತೀನಿ. ಈಗ ಲವಕುಶ ಗಾರ್ಡನ್ ಬಂದೀವಿ. ಇಲ್ಲಿ ಅಲ್ಲಿ ರಾಕ್ ಗಾರ್ಡನ್ ಆ ಸೈಡ್ ಐತಿ. ಈಗ ಲವಕುಶ ಗಾರ್ಡನ್ ಬಂದೀವಿ. ಇಲ್ಲಿ ಟಿಕೆಟ್ ತೆಗೆಸ್ಕೊಂಡು ಒಳಗ್ ಹೋಗ್ಬೇಕ. ಒಳಗೆ ಹೆಂಗೈತಿ ಇಲ್ಲಿ ಟಿಕೆಟ್ ತಗೋಬೇಕ. ಈಗ ಜಸ್ಟ್ ಟಿಕೆಟ್ ತಗೊಂಡ ಒಳಗೆ ಎಂಟ್ರಿ ಆಗಿವಿ. ಈಗ ಲವಕುಶ ಗಾರ್ಡನ್ ಬಂದೀವಿ. ಲವಕುಶ ಗಾರ್ಡನ್ ಅಂತಂದ್ರ ರಾಮನ್ ಮಕ್ಕಳು ಲವಕುಶ ಅವ್ರ ಬಗ್ಗೆನೆ ಎಲ್ಲಾ ಬಾಲ್ಯದ ಜೀವನ ಹೆಂಗೈತಿ ಅನ್ನೋದೇ ಈ ಲವಕುಶ ಗಾರ್ಡನ್ ಮಾಡಿದ ಉದ್ದೇಶ. ಸೊ ಒಳಗಿಂದ ಹೆಂಗೈತಿ ಎಲ್ಲಾನು ಈ ವಿಡಿಯೋದಾಗ ತೋರಿಸ್ತೀನಿ. ಸೊ ನೀವು ಯಾರ್ಯಾರು ನೋಡಿಲ್ಲ ನೋಡಿರ್ತೀರಿ ಆಲ್ಮೋಸ್ಟ್ ಎಲ್ಲ. ಆದ್ರ ಫ್ಯಾಮಿಲಿ ಜೊತೆ ಬಂದ್ ಕಿಶನ್ ಒಂದ್ಸತಿ ವಿಸಿಟ್ ಮಾಡ್ರಿ. ಬಾರಿ ಪೀಸ್ಫುಲ್ ಪ್ಲೇಸ್ ಅದ ಇದು. ನೋಡ್ರಿ ಗಾರ್ಡನ್ ಹೆಂಗೈತಿ ಇದು ಒಂದ್ಸತಿ. ಇದಕ್ಕಿಂತ ಮೊದಲು ಈ ಗಾರ್ಡನ್ ಬಂದಿನ ನಾ ಫಸ್ಟ್. ಸೊ ಬಾಳ ದಿನ ಆಯ್ತು ಅಡ್ಡಾಡಿಲ್ಲ, ಅದಕ್ಕೆ ಅಡ್ಡಾಡ್ಬೇಕಂತ ಹೇಳಿ ಈ ಗಾರ್ಡನ್ ಬಂದ. ತಳಗ ಏನೈತ್ಲ ತಳಗನು ಭಾರಿ ಬೆಸ್ಟ್ ಸೀನ್ಗಳವ. ಇಲ್ಲಿ ಒಂದು ಗುಹೆ ಐತಿ. ಈ ಗುಹೆ ಒಳಗ ಯಾವ ರೀತಿ ಮಾಡ್ಯಾರ ನೋಡ್ರಿ. ಸೈಡ್ ಐತಿ ಈ ಕಡೆ ನೋಡ್ರಿ. ಲವಕುಶ ಮತ್ತ ರಾಮ ಯುದ್ಧ ಮಾಡುವಂತ ಸೀನ್ ಯಾವ ರೀತಿ ತೋರ್ಸ್ಯಾರತ್ತಂದ್ರ, ರಾಮ ಮತ್ತ ಲವಕುಶ ಇವ್ರೆಲ್ಲಾ ಇದ್ದಾಡ್ತಾರ ಒಂದ್ ಟೈಮ್ನಾಗ. ಸೀತಾ ಮತ್ತ ಲವಕುಶ ಒಂದ್ ಕಾಡೊಳಗ ಇರೋ ಟೈಮಿಗೆ ಇವ್ರ ಯಾರ ಅಂತ ಹೇಳಿ ಗೊತ್ತಿರಂಗಿಲ್ಲ. ಸೊ ಆ ಟೈಮ್ದೊಳಗ ಲವಕುಶರಿಗೆ ಗೊತ್ತಿರಂಗಿಲ್ಲ. ಅವಾಗ ಯುದ್ಧ ಮಾಡುವಂತ ಸೀನ್ ಇಲ್ಲಿ ತೋರ್ಸ್ಯಾರ. ರಾಮಾಯಣ ಕಲ್ಚರ್ ಯುದ್ಧ ಮಾಡುವಂತ ಸೀನ್ಗಳು ಭಾರಿ ತೋರ್ಸ್ಯಾರ ಇಲ್ಲಿ. ಸೊ ಎಲ್ಲಾ ಮೂರ್ತಿಗಳು ಭಾರಿ ಮಾಡ್ಯಾರ. ಯುದ್ಧ ಮಾಡೋ ಟೈಮಿಗೆ ಸೀನ್ಗಳು ಭಾರಿ ತೋರ್ಸ್ಯಾರ ಇಲ್ಲಿ. ರಾಮಾಯಣ ಕಲ್ಚರ್ ನ ಎಷ್ಟು ಭಾರಿ ತೋರ್ಸ್ಯಾರತ್ತಂದ್ರ ನೋಡ್ರಿ. ಈ ಸತಿ ಎಲ್ಲ ನಮ್ಮ ದೇವ್ರಿಗೆ ಕಟ್ಟಿದ್ದು ಮತ್ತೆ ಲವಕುಶ ಇದು ಮಾಡತ್ತಿದ್ದು. ಮತ್ತೆ ಈ ಸೈಡ್ ಎಲ್ಲಾ ಯುದ್ಧ ಮಾಡತ್ತಿದ್ದು. ಸೊ ಇಲ್ಲಿದ ಗಾರ್ಡನ್ಗಳು ಯಾವ ರೀತಿ ಚಲೋ ಮೇಂಟೈನ್ ಮಾಡ್ಯಾರತ್ತಂದ್ರ ಭಾರಿ ಬೆಸ್ಟ್ ಐತಿ. ನೋಡ್ರಿ ಯಾವ ತರ ಗಾರ್ಡನ್ ತೋರ್ಸ್ಯಾರ ಸೈಡ್ ಅಂತಂದ್ರ ರೀತಿ ಮೇಂಟೈನ್ ಮಾಡ್ಯಾರತ್ತಂದ್ರ ಬಾಳ ಅಂದ್ರ ಬಾಳ ಚಲೋ ಇಲ್ಲಿ ಮೇಂಟೈನ್ ಮಾಡ್ಯಾರ. ಸೊ ಎಲ್ಲಾ ಕಡೆ ಗಾರ್ಡನ್ದಾಗು ಆ ತರ ಇರಂಗಿಲ್ಲ. ಸೊ ಇಲ್ಲಿ ಆಲ್ಮಟ್ಟಿದಾಗಂತೂ ಗಾರ್ಡನ್ಗಳು ನೋಡಿದ್ರ ಒಂಥರ ಗಾರ್ಡನ್ ಭಾರಿ ಚಲೋ ಐತಿ. ಅಡ್ಡಾಡ್ ಸಾಕೈತ. ಈಗ ಇಲ್ಲೇ ರೆಸ್ಟ್ ಮಾಡತ್ತೀನಿ. ಈ ಗಾರ್ಡನ್ ಆಗೋಣ. ನೆಕ್ಸ್ಟ್ ರಾಕ್ ಗಾರ್ಡನ್ ಐತಿ, ತಳಗಡೆ ಹೋಗ್ತಿವಿ. ಈ ಗಾರ್ಡನ್ ಹೋಗಿತ್ತ ಮುಂಚೆ ಅಲ್ಲಿ ಮ್ಯಾಲ ಒಂದು ಟೆಂಪಲ್ ಐತಿ. ಆ ಟೆಂಪಲ್ ನಾನು ತೋರಿಸ್ತೀನಿ. ಲವಕುಶ ಮತ್ತ ರಾಮ ಯುದ್ಧ ಮಾಡುವಂತ ಸೀನ್ ಇಲ್ಲಿ ತೋರ್ಸ್ಯಾರ. ಹಿಂದ್ ನೋಡ್ರಿ ಯಾವ ರೀತಿ ಗಾರ್ಡನ್ ನೀಟ್ ಆಗಿ ಮೇಂಟೈನ್ ಮಾಡ್ಯಾರತ್ತಂದ್ರ ಒಂದ್ಸತಿ ನೋಡ್ರಿ ಗಾರ್ಡನ್ ಇಲ್ಲಿಂದ ಯಾವ ರೀತಿ ಕಾಣತೈತಿ ಅಂತ ಹೇಳಿ. ನೋಡ್ರಿ ಯಾವ ರೀತಿ ಕಾಣತದತ್ತಂದ್ರ ನೋಡಿದ್ರೆ ಒಂದ್ ಸ್ವರ್ಗನೇ ಕಾಣತೈತಿ ಇಲ್ಲಿ. ನೋಡ್ರಿ ಇಲ್ಲಿ ಯಾವ ರೀತಿ ತೋರ್ಸ್ಯಾರತ್ತಂದ್ರ ಭಾರಿ ಬೆಸ್ಟ್ ಅದಾವ. ಇಲ್ಲಿದೆಲ್ಲ ಸ್ವರ್ಗನೇ ಅನ್ನರಂಗದ ಇಲ್ಲಿ. ಸೊ ನೋಡ್ರಿ ಏನು ಪೀಸ್ಫುಲ್ ಅದ ಜಾಗ ಇದು. ಸೊ ಈ ತರ ಗಿಡದ ತೆಳಗ್ ಕೂತೇವತ್ತಂದ್ರ ಎಲ್ಲಾನು ಮರ್ತ ಹೋಗ್ಬೇಕು. ಅದು ಟೆನ್ಷನ್ ಇದು ಟೆನ್ಷನ್ ಅನ್ಕೋತ ಈ ತರ ಪೀಸ್ಫುಲ್ ಆಗಿ ಇರಾಕೆ ಆಗತ್ತಿಲ್ಲ ಯಾರಿಗೂ ಲೈಫ್ ದಾಗ. ಇಂತ ಅದೆಲ್ಲ ಸ್ವಲ್ಪ ಟೈಮ್ ತಗದ ಇಂತ ಪ್ಲೇಸಿಗೆ ಒಂದ್ಸತಿರ ಬರ್ಬೇಕು ನಾವು ಫ್ಯಾಮಿಲಿ ಜೊತೆ. ಲವಕುಶ ಸಣ್ಣವರಿದ್ದಾಗ ಅವ್ರಿಗೆ ವಾಲ್ಮೀಕಿ ಗುರುಗಳು ಬಿಲ್ವಿದ್ಯಾನ ವಾಲ್ಮೀಕಿ ಅವರು ಯಾವ ರೀತಿ ಅವ್ರಿಗೆ ಬೋಧನೆ ಮಾಡತ್ತಾರ ಅದನ್ನ ಯಾವ ರೀತಿ ಚಿತ್ರಿಸಲಾಗಿದೆ ನೋಡ್ರಿ. ಮಸ್ತ್ ಆಗಿದೆ ಎಲ್ಲ. ಅವ್ರದ್ದೇನ್ ಬಾಲ್ಯದ ಜೀವನ ಇತ್ತಲ್ಲ, ಅವ್ರ ಗುರು ಆದಂತ ವಾಲ್ಮೀಕಿ ಅವರು
ಅವ್ರಿಗೆ ಎಲ್ಲಾ ಬಿಲ್ವಿದ್ಯಾನ ಕಲಿಸ್ತಾ. ಈಗ ಲವಕುಶ ಗಾರ್ಡನ್ ಎಲ್ಲಾ ನೋಡ್ಕೊಂಡಿವಿ. ಅಲ್ಲಿ ಮ್ಯಾಲ ಒಂದ್ ಟೆಂಪಲ್ ಅದ, ಅಲ್ಲಿ ಹೋಗಿ ಟೆಂಪಲ್ ನ ತೋರಿಸ್ತೀನಿ ಯಾವ ರೀತಿ ಅದ ಅಂತ ಹೇಳಿ. ಈ ಗಾರ್ಡನ್ ನೋಡಿದೈತೆಲ್ಲ. ಈಗ ಲವಕುಶ ಗಾರ್ಡನ್ ನೋಡ್ಕೊಂಡ್ ಬಂದಿನಿ. ಈಗ ಅಲ್ಲಿಂದ ಸ್ವಲ್ಪ ಮ್ಯಾಲ್ ಅಂದ್ರ ಇಲ್ಲಿ ತಳಗ ಒಂದ್ ಗುಡಿ ಐತಿ. ಆಲ್ಮೋಸ್ಟ್ ಅದು ಯಾರಿಗೂ ಗೊತ್ತಿರಂಗಿಲ್ಲ ಅನ್ಸತ್ತ. ಸೊ ನೀವೇನಾರ ಬಂದ್ರಂದ್ರ ಆ ಕಡೆ ಸ್ವಲ್ಪ ನೋಡ್ ಹೋಗ್ರಿ, ಎಲ್ಲಿ ಐತಿ ಅಂತ ಹೇಳಿ ತೋರಿಸ್ತೀನಿ. ನೋಡ್ರಿ ಇಲ್ಲಿ ಯಾವ ರೀತಿ ಸೀನ್ ಕಾಣ್ತದ ಮ್ಯಾಲಿಂದ. ನೇಚರ್ ನೋಡ್ರಿ ಯಾವ ರೀತಿ ಅದ ಇಲ್ಲಿ. ನೋಡಿದ್ರೆ ಸ್ವರ್ಗನೇ ಅದ ಇಲ್ಲಿ. ಲವಕುಶ ಗಾರ್ಡನ್ ಮುಗಿಸ್ಕೊಂಡ್ ಬರೋ ಟೈಮಿಗೆ ಸ್ವಲ್ಪ ರೈಟಿಗೆ ಮ್ಯಾಲ ಹೋದ್ರತ್ತಂದ್ರ ಇಲ್ಲಿ ತಳಗೊಂದ್ ಗುಡಿ ಕಾಣ್ತದ. ಯಾರ್ಯಾರು ನೋಡಿಲ್ಲ ನೋಡ್ಕೊಂಡ್ ಕಿಶನ್ ದರ್ಶನ ಮಾಡ್ಕೊಂಡ್ ಹೋಗ್ಬೋದು. ಬಾಳ ಪೀಸ್ಫುಲ್ ಪ್ಲೇಸ್ ಇರ್ತದ ಇಲ್ಲಿ. ನೀವೇನ್ ಬಂದಿಲ್ಲ ಅಂತಂದ್ರ ಒಂದ್ಸತಿ ಬಂದ್ ನೋಡ್ಕೊಂಡ್ ಹೋಗ್ರಿ. ನೋಡ್ರಿ ಇಲ್ಲಿ ಐತಿ ಅದು ಮಂದಿರ. ನೋಡ್ಕೋಬೇಕು ಹಿಂದೆ ಹೆಂಗ್ ಕಾಣತೈತಿ. ಟ್ರೈನ್ ಹೋಲಾತೈತಿ ಹಿಂಗ. ನೋಡ್ರಿ ಯಾವ ರೀತಿ ಕಾಣ್ತದ. ಭಾರಿ ಬೆಸ್ಟ್ ಸೀನ್ ಇರ್ತೈತಿ. ಇಲ್ಲೇ ಅದ ನೋಡ್ರಿ ಗುಡಿ ಅದು. ಈಗ ಗುಡಿಗೆ ಬಂದೀನಿ. ಶ್ರೀ ಗವಿ ಸಿದ್ದೇಶ್ವರ ಅಂತ ಹೇಳಿ ಟೆಂಪಲ್ ಅದ ಇಲ್ಲಿ. ಸೊ ನೋಡ್ರಿ ಯಾವ ರೀತಿ ಅದ ಟೆಂಪಲ್. ಎಲ್ಲಾ ಕಲ್ಲಿಂದನೇ ಮಾಡಿದ್ದೈತಿ. ಸರ್ ಮಾಡ್ಕೊಂಡ್ ಕೂತೀವಿ. ಸೊ ಇಲ್ಲಿ ಯಾವ ರೀತಿ ಫೀಲ್ ಅನ್ಸತ್ತದಂದ್ರ ಹೇಳಾಕ ಎಕ್ಸ್ಪ್ಲೇನೇ ಮಾಡಕ್ ಆಗತ್ತಿಲ್ಲ, ಆ ರೀತಿ ಅಲತ್ತದ. ಒಂಥರ ಪೀಸ್ಫುಲ್ ಅದ ಇಲ್ಲಿ. ನೋಡ್ರಿ ಯಾವ ರೀತಿ ಅದ ಹಿಂಗೆಲ್ಲ. ಸೊ ಇಂಥ ಜಾಗದಾಗ ಬಂದು ಮುತ್ತೇವತ್ತಂದ್ರ ಭಾರಿ ನೆಮ್ಮದಿನೇ ಸಿಗತ್ತ. ನೆಮ್ಮದಿ ಇರುವಂತ ಪ್ಲೇಸ್ ಇದು. ಸೊ ನಮಸ್ಕಾರ ಮಾಡ್ಕೊಂಡಿವಿ. ಮಾಡ್ಕೊಂಡು ನೆಕ್ಸ್ಟ್ ತೆಳಗ ರಾಕ್ ಗಾರ್ಡನ್ಗೆ ಹೋಗ್ತೀವಿ.